MDH ಚನ ಮಸಾಲ. ಈಗ ಕಡಲೆ ಇರಲಿ, ಹಲಸಂದೆ ಬೀಜ, ಕಪ್ಪು ಕಡಲೆ ಅಥವಾ ಬಿಳಿ ಕಡಲೆ, ಎಲ್ಲವೂ ಸ್ವಾದಿಷ್ಟವಾಗುತ್ತೆ. ಗಣೇಶ ಮೆರವಣಿಗೆ ವೇಳೆ ಆಗಿದ್ದಂತಹ ಕಲ್ಲು ತೂರಾಟದಿಂದ ಪ್ರಕ್ಷುಬ್ಧಗೊಂಡಿದ್ದಂತಹ ಮದ್ದೂರು ನಿನ್ನೆ ಸಂಪೂರ್ಣವಾಗಿ ಬಂದಾಗಿತ್ತು. ಇದರ ನಡುವೆ ಶಾಂತಿ ಸಭೆಯೂ ನಡೆದಿದೆ. ಈ ಸುದ್ದಿಗಳನ್ನು ನೋಡೋಣ ಮದ್ದೂರು ಕೆಂಡ ನ್ಯೂಸ್ ಟಾಪ್ 9ನಲ್ಲಿ. ಮಂಡ್ಯ ಜಿಲ್ಲೆ ಮದ್ದೂರು ಎರಡು ಕೊತ ಅಂತ ಗುದ್ದಿತ್ತು. ಗಣೇಶ ಮೆರವಣಿಗೆ ಮೇಲಿನ ಕಲ್ಲು ತೂರಾಟ ಖಂಡಿಸಿ ಹಿಂದೂ ಸಂಘಟನೆಗಳು ನಿನ್ನೆ ಮದ್ದೂರು ಬಂದ್ಗೆ ಕರೆ ನೀಡಿತು. ಹೀಗಾಗಿ ಮದ್ದೂರು ಸಂಪೂರ್ಣ ಸ್ತಬ್ಧವಾಗಿತ್ತು. ವ್ಯಾಪಾರ ವಹಿವಾಟು ಸಂಪೂರ್ಣ ಬಂದ್ ಆಗಿತ್ತು. ಮದ್ದೂರು ಮಾತ್ರವಲ್ಲ, ಕೆಸ್ತೂರು, ಮಲ್ಲನಕುಪ್ಪೆ, ಬೆಸಗರಹಳ್ಳಿ, ಕೆ ಹೊನ್ನಲಗೆರೆ ಗ್ರಾಮದಲ್ಲೂ ಸ್ವಯಂ ಪ್ರೇರಿತವಾಗಿ ಬಂದ್ ಆಚರಿಸಲಾಗಿತ್ತು. ಕೆರೆಗೋಡು ಗ್ರಾಮದಲ್ಲೂ ಟೈರ್ಗೆ ಬೆಂಕಿ ಹಚ್ಚಿ ಆಕ್ರೋಶ ಹೊರಹಾಕಿದ್ರು. ಕಲ್ಲು ತೂರಾಟ ಪೂರ್ವ ನಿಯೋಜಿತ ಕೃತ್ಯ ಅಂತ ಶಂಕಿಸಲಾಗ್ತಿದೆ. ಹೀಗಾಗಿ ಪೊಲೀಸರು 3 ದಿನಗಳ ಹಿಂದಿನ ಸಿಸಿಟಿವಿ ದೃಶ್ಯ ಪರಿಶೀಲನೆ ಮಾಡ್ತಿದ್ದಾರೆ. ಇನ್ನು ಈ ಘಟನೆಯ ಕಿಂಗ್ ಪೇನ್ ಚನ್ನಪಟ್ಟಣದ ಇರ್ಫಾನ್ ಅನ್ನೋದು ಗೊತ್ತಾಗಿದೆ. ಹಲವು ವರ್ಷಗಳಿಂದ ಮದ್ದೂರಿನಲ್ಲೇ ಇರೋ ಇರ್ಫಾನ್ ಮಸೀದಿ ಮುಂದೆ ಗಣೇಶ ಮೆರವಣಿಗೆ ಸಹಿಸದೆ ಈ ಕೃತ್ಯ ಎಸಗಿದ್ದಾನೆ. ಇರ್ಫಾನ್ ನನ್ನ ಜಾಫರ್ ಅನ್ನೋನು ಪ್ರಚೋದಿಸಿರೋದು ಗೊತ್ತಾಗಿದೆ. ಸದ್ಯ 26 ಆರೋಪಿಗಳ ಲಿಸ್ಟ್ ಮಾಡಿರೋ ಪೊಲೀಸರು ಸದ್ಯ 22 ಆರೋಪಿಗಳನ್ನ ಬಂಧಿಸಿದ್ದು 4ವರಿಗಾಗಿ ಹುಡುಕಾಡ್ತಿದ್ದಾರೆ. ಈಗಾಗಲೇ ಒಂದು 26 ಜನದ ನಾವು ಲಿಸ್ಟ್ ಮಾಡಿದ್ವಿ. ಅದರಲ್ಲಿ 22 ಜನದ ಅರೆಸ್ಟ್ ಆಗಿದೆ. ಇನ್ನು ಸುಮಾರು 4 ಜನದ್ದು ಅರೆಸ್ಟ್ ಆಗೋದು ಬಾಕಿ ಇದೆ. ಸದ್ಯ ಬೂದಿ ಮುಚ್ಚಿದ ಕೆಂಡದಂತಿರೋ ಮದ್ದೂರಿನಲ್ಲಿ ಇಂದು ಮತ್ತೆ ಗಣೇಶ ಮೆರವಣಿಗೆ ಇದೆ. ಹೀಗಾಗಿ ಭದ್ರತೆಗೆ ಬರೋಬ್ಬರಿ 1,500 ಪೊಲೀಸರನ್ನ ನಿಯೋಜಿಸಲಾಗಿದೆ. ಇಂದು 28 ಗಣಪತಿಗಳ ಸಾಮೂಹಿಕ ಮೆರವಣಿಗೆ ಇರಲಿದೆ. ಹೀಗಾಗಿ ನಿನ್ನೆ ಶಾಂತಿ ಸಭೆ ನಡೆಸಲಾಗಿದ್ದು, ಆದ್ರೆ ಇದೇ ಸಭೆಯಿಂದ ಹಿಂದೂ ಸಂಘಟನೆಗಳು ದೂರ ಉಳಿದಿದ್ದು. ಶಾಂತಿ ಸಭೆ ಬಳಿಕ ಉಸ್ತುವಾರಿ ಸಚಿವ ಚೆಲುವರಾಯಸ್ವಾಮಿ ಸುದ್ದಿಗೋಷ್ಠಿ ನಡೆಸಿದ್ದಾರೆ. ಕೆಲವರು ಶಾಂತಿ ಸಭೆಗೆ ಬಂದಿಲ್ಲ ಅಂದ್ರೆ ಅವರಿಗೆ ಶಾಂತಿ ಬೇಕಿಲ್ಲ ಅಂತ ಅರ್ಥ. ಅವರು ಬಂದಿದ್ರೆ ಚೆನ್ನಾಗಿರ್ತಿತ್ತು ಅಂತ ಹೇಳಿದ್ದಾರೆ. ಸೌಹಾರ್ದ ಕಾಪಾಡೋದಕ್ಕೆ ಮುಂದಾಗವರು ಅಂತ ಮೆಸೇಜ್ ಇದೆ. ಅವ್ರು ಬಂದಿಲ್ಲ ಅಂದ್ರೆ ಅವ್ರು ಅದಕ್ಕೆ ಬೇಕಿಲ್ಲ ಅಂತ, ಆದ್ರೆ ನಮಗೆ ಬೇಕಿದೆ. ಮಂಡ್ಯದಲ್ಲಿ ಇರೋದು ಒಬ್ಬ ನಾಲಾಯಕ್ ಎಸ್ಪಿ ಅಂತ ಬಿಜೆಪಿ ರಾಜ್ಯಾಧ್ಯಕ್ಷ BY ವಿಜಯೇಂದ್ರ ಕಿಡಿಕಾರಿದ್ದಾರೆ. ಸಿಎಂ ಸಿದ್ದರಾಮಯ್ಯಗೆ ಹಿಂದೂಗಳನ್ನ ಕಂಡ್ರೆ ಆಗೋದಿಲ್ಲ, ನಿಮ್ಮ ಧೋರಣೆ ಸರಿಪಡಿಸಿಕೊಳ್ಳದಿದ್ರೆ ಕಾರಣರಾಗ್ತೀರಿ, ರಾಜ್ಯದಲ್ಲಿ ಕಾನೂನು ಸುವ್ಯವಸ್ಥೆ ಹದಗೆಟ್ರೆ ಹೊಣೆಯಾಗ್ತೀರಿ. ಸಚಿವರು ಕಾಂಗ್ರೆಸ್ ಪಕ್ಷದ ಶಾಸಕರ ಮಾತು ಗಮನಿಸಿದ್ರೆ ನಿಜಾಮರ ಆಡಳಿತದಲ್ಲಿ ಇದ್ದೀವ ಅನ್ನುವ ಭಾವನೆ ಮೂಡಿದೆ ಅಂತ ಹೇಳಿದ್ದಾರೆ. ಇಂದು ಗಣೇಶ ಮೂರ್ತಿಗಳ ಸಾಮೂಹಿಕ ವಿಸರ್ಜನೆ ಹಿನ್ನೆಲೆ ಮಂಡ್ಯ ಜಿಲ್ಲೆಯ ಮದ್ದೂರಿನಲ್ಲಿ ಪೊಲೀಸ್ ಬಂದೋಬಸ್ತ್ ಬಿಗಿಗೊಳಿಸಲಾಗಿದೆ. ಮದ್ದೂರಿನ ಪೇಟೆ ಬೀದಿ, ರಾಮ್ ರಹೀಂ ನಗರ ಸೇರಿದಂತೆ ಪ್ರಮುಖ ರಸ್ತೆಗಳಲ್ಲಿ ಪೊಲೀಸರು ಪಥಸಂಚಲನ ನಡೆಸಿದ್ರು. ಅದರಲ್ಲೂ ಎಸ್ಪಿ ಮಲ್ಲಿಕಾರ್ಜುನ್ ಬಾಲದಂಡಿ ನೇತೃತ್ವದಲ್ಲಿ ಪಥಸಂಚಲನ ನಡೆಸಲಾಯಿತು. ವಾಹ್, ಯಾಕೆ ಈಗ ಬಂತ ಸ್ವಾದ? ಖಂಡಿತ ಈಗ ಬಂತು ಅಸಲಿ ಸ್ವಾದ. MDH ಚಂಕಿ ಚಾಟ್ ಮಸಾಲ ಲೈಫ್ ಅಲ್ಲಿ ಅಸಲಿ ಸ್ವಾದ ತರುತ್ತೆ. ಅಸಲಿ ಮಸಾಲ, MDH.